ಆರ್ ಸಿ ಬಿಗೆ ಇನ್ನೊಬ್ಬ ಆಟಗಾರ ಇವ್ರಿಗೆ ಇಷ್ಟು ಅಮೌಂಟು ಕೊಡಬೇಕಿತ್ತ ಆರ್ ಸಿ ಬಿ. ಇವರು ಮೊದಲಿಗೆ ಪಂಜಾಬ್ನಲ್ಲಿದ್ದರು. ಯಾರಪ್ಪ ಅಂದರೆ ಜಿತೇಶ್ ಶರ್ಮಾ. ಇವರು ಪಂಜಾಬ್ನಲ್ಲಿ ಹೋದನೇ ಸಲ ಆಡಿದರು. ಈ ಸಲ ಆರ್ ಸಿ ಬಿ ಇವರ ಪರ್ಫಾರ್ಮೆನ್ಸ್ ನೋಡಿ, ಹೋದನೇ ವರ್ಷ ಏನು ಪಂಜಾಬ್ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು, ಆ ಒಂದು ಪರ್ಫಾರ್ಮೆನ್ಸ್ ನೋಡಿ ಆರ್ ಸಿ ಬಿ ಜಿತೇಶ್ ಶರ್ಮಾನ ಪಿಕ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಇವರಿಗೆ 11 ಕೋಟಿ ಕೊಟ್ಟಿದೆ ಫ್ರೆಂಡ್. 11 ಕೋಟಿ. ಇವರಿಗೆ 11 ಕೋಟಿ ಇಷ್ಟು ದುಡ್ಡು ಕೊಡುವಂಥ ಅಗತ್ಯ ಇತ್ತ ಆರ್ ಸಿ ಬಿಗೆ ಅಂದರೆ ಅವರ ಒಂದು ಮೈಂಡ್ ಏನಿತ್ತು, ಆರ್ ಸಿ ಬಿ ಫ್ರಾಂಚೈಸಿ ಮೈಂಡ್ ಏನಿತ್ತು, ಏನು ಸೆಟ್ ಮಾಡ್ಕೊಂಡಿದ್ದಾರೋ ಅವರೊಂದು ಗೇಮ್ ಪ್ಲ್ಯಾನ್ ಇರುತ್ತೆ ಫ್ರೆಂಡ್. ಪ್ಲ್ಯಾನೊಂದಿಗೆ ಹೋಗಿರ್ತಾರೆ. ಒಟ್ಟಿನಲ್ಲಿ ನಮ್ಮೊಂದು ಆರ್ ಸಿ ಬಿಗೆ ಬೆಂಕಿ. ಇನ್ನೊಬ್ಬ ಇವರು ವಿಕೆಟ್ ಕೀಪರ್ ಆಗಲಿ, ಇವ್ರು ಬ್ಯಾಟ್ಮನ್ಸ್ ಆಗಲಿ, ಇವ್ರು ಕಮಾಲ್ ಮಾಡ್ತಾರೆ ಫ್ರೆಂಡ್. ಎರಡರಲ್ಲೂ ಕಮಾಲ್ ಮಾಡ್ತಾರೆ. ನಮ್ಮೊಂದು ಆರ್ ಸಿ ಬಿ ಟೀಮ್ಗೆ ಏನು ಕಮಾಲ್ ಮಾಡ್ತಾರೆ 2025ರಲ್ಲಿ ಈ ಸತಿನೂ ಕೂಡ ಚಾಂಪಿಯನ್ಸ್ ಮಾಡುವಂಥ ಮುಂದಾಲೋಚನೆ ಇದೆಯಾ ನಮ್ಮ ಆರ್ ಸಿ ಬಿಗೆ. ಆಮೇಲೆ ಇವ್ರು ಹೇಗಪ್ಪ ಅಂದರೆ ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪರ್, ಇವ್ರು ಜಿತೇಶ್ ಶರ್ಮಾ ಇವರು ವಿಕೆಟ್ ಕೀಪರ್. ಇವರ ಸ್ಥಾನಕ್ಕೆ ಇವ್ರಿಗೆ ತಂದಿದ್ದಾರೆ ಅನ್ನೋ ಕೂಡ ಅನಿಸುತ್ತೆ ಫ್ರೆಂಡ್. ನೋಡೋಣ ಈ ಸೀಸನ್ನಲ್ಲಿ ಏನು ಪರ್ಫಾರ್ಮೆನ್ಸ್ ಕೊಡ್ತಾರೆ ಜಿತೇಶ್ ಶರ್ಮಾ, ನೋಡೋಣ ಫ್ರೆಂಡ್. ಜಿತೇಶ್ ಶರ್ಮಾ ನಿಮಗೆ ಬಂದಿದ್ದಕ್ಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್.